ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಫಿಲಮ್ ಪಕ್ಕಾ ಈ ಸಲ ಜೂನ್ 4ಗೆ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರು ಅಲ್ವಾ. ಆದರೆ ಇವಾಗ ಅದು ಜೂನ್ 4ಗೆ ರಿಲೀಸ್ ಆಗ್ತಾ ಇಲ್ಲ. ಇದು ಮತ್ತೆ ಪೋಸ್ಟ್ಪೋನ್ ಆಗಿದೆ. ಯಾಕೆ ಇದು ರಿಲೀಸ್ ಆಗ್ತಾ ಇಲ್ಲ, ಫಿಲಮ್ ರೆಡಿ ಇಲ್ವಾ ಅಂತ ಕೇಳಿದ್ರೆ ಯಶ್ ಅವರು ಹೇಳಿರೋ ಹಾಗೆ ಈ ಫಿಲಮ್ ಆಲ್ರೆಡಿ ರೆಡಿ ಇದೆ. ಆದರೂ ಕೂಡ ಪೋಸ್ಟ್ಪೋನ್ ಆಗೋದಕ್ಕೆ ರೀಸನ್ ಏನು ಆ್ಯಂಡ್ ಇದು ಮತ್ತೆ ಯಾವಾಗ ರಿಲೀಸ್ ಅಂತ ಡೀಟೇಲ್ಡ್ ಆಗಿ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಆ್ಯಂಡ್ ನಾನು ಮಾಡುವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ಆಫ್ ಆಲ್, ಟಾಕ್ಸಿಕ್ ಮೂವಿ ಮತ್ತೆ ಪೋಸ್ಟ್ಪೋನ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಇವಾಗ ಮತ್ತೆ ಪೋಸ್ಟ್ಪೋನ್ ಆಯಿತು. ಫಸ್ಟ್ ಇದು ನನಗೆ ಸ್ವಲ್ಪ ಬೇಜಾರಾಯಿತು, ಆದರೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾದ್ಮೇಲೆ ಇದು ಓಕೆ ಅನ್ನಿಸ್ತು. ಹಾಗಾದರೆ ಈ ಮೂವಿ ಪೋಸ್ಟ್ಪೋನ್ ಆಗೋದಕ್ಕೆ ಕೇಳಿ ಬರ್ತಾ ಇರುವಂಥ 3 ರೀಸನ್ಸಲ್ಲಿ ಮೊದಲನೇದು ಯಾವುದು ಅಂತಂದರೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಇಂಗ್ಲೀಷ್ ವರ್ಷನಲ್ಲೂ ಕೂಡ ರಿಲೀಸ್ಗೆ ರೆಡಿ ಇದೆ ಅಲ್ವಾ. ಆ್ಯಂಡ್ ಮೊನ್ನೆ ಸಿನಿಮಾ ಕಾನ್ಲಿ ಕೂಡ ಇದರ 9 ಮಿನಿಟ್ಸ್ ಟ್ರೈಲರ್ನ ತೋರಿಸಿ ಪ್ರಮೋಷನ್ ಕೂಡ ಮಾಡಿದ್ರು. ಸೊ ಇವಾಗ ವರ್ಲ್ಡ್ ವೈಡ್ ಇದಕ್ಕೆ ಫ್ಯಾನ್ ಬೇಸ್ ಜಾಸ್ತಿ ಆಗ್ತಾ ಇದೆ ಅಲ್ವಾ. ಹೀಗಿರಬೇಕಾದ್ರೆ ಟಾಕ್ಸಿಕ್ ಫಿಲಮ್ನ ವರ್ಲ್ಡ್ ವೈಡ್ ರಿಲೀಸ್ ಮಾಡಬೇಕು ಅಂದರೆ ಅದಕ್ಕೆ ಟಾಕ್ಸಿಕ್ ಫಿಲಮ್ ಅವರು ಒಂದಷ್ಟು ಪ್ರೊಸೀಜರ್ನ ಫಾಲೋ ಮಾಡಬೇಕು. ಮತ್ತು ಅಲ್ಲಿರುವಂಥ ಡಿಸ್ಟ್ರಿಬ್ಯೂಟರ್ ಜೊತೆ ಇವರು ಅಗ್ರಿಮೆಂಟ್ನ ಪಕ್ಕಾ ಮಾಡ್ಕೋಬೇಕು. ಆ್ಯಂಡ್ ಡಿಫ್ರೆಂಟ್ ಕಂಟ್ರಿಲಿ ಇದಕ್ಕೆ ಡಿಫ್ರೆಂಟ್ ರೂಲ್ಸ್ ಮತ್ತು ಗೈಡ್ಲೈನ್ಸ್ ಇರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಇವರು ಕವರ್ ಅಪ್ ಮಾಡಿ ಸರ್ಟಿಫಿಕೇಶನ್ ತಗೊಳ್ಳೋದಕ್ಕೆ ಅಟ್ಲೀಸ್ಟ್ 2 ಮಂತ್ಸ್ ಟೈಮ್ ಬೇಕು. ಮತ್ತು ಸಮ್ಟೈಮ್ಸ್ ಇದಕ್ಕೆ ಮೋರ್ ದ್ಯಾನ್ 2 ಮಂತ್ಸ್ ಕೂಡ ಬೇಕಾಗತ್ತೆ. ಆದರೆ ಇವರು ಅನೌನ್ಸ್ ಮಾಡಿರುವಂಥ ಜೂನ್ 4ಗೆ ಇನ್ನು ಫ್ಯೂ ಡೇಸ್ ಮಾತ್ರನೇ ಪೆಂಡಿಂಗ್ ಇರೋದ್ರಿಂದ ಅಷ್ಟು ಬೇಗ ಹಾಲಿವುಡ್ ಪ್ರೊಸೀಜರ್ನ ಫಾಲೋ ಮಾಡಿ ಇವರು ರಿಲೀಸ್ ಮಾಡೋದಕ್ಕೆ ಆಗಲ್ಲ ಅಲ್ವಾ. ಸೊ ಆವಾಗ ಬರೀ ಇಂಡಿಯಾದಲ್ಲಿ ಮಾತ್ರನೇ ಇದನ್ನು ರಿಲೀಸ್ ಮಾಡಬೇಕಾಗತ್ತೆ. ಹಾಗೇನಾದರೂ ಇವರು ಇಂಡಿಯಾದಲ್ಲಿ ಮಾತ್ರನೇ ರಿಲೀಸ್ ಮಾಡಿದ್ರೆ ಇವರು ಹಾಲಿವುಡಲ್ಲಿ ಅಂದ್ಕೊಂಡಿರೋ ಹಾಗೆ ಕಲೆಕ್ಷನ್ನ ಮಾಡೋದಕ್ಕಾಗಲ್ಲ. ಮತ್ತು ಯಶ್ ಅವರು ಅಂದ್ಕೊಂಡಿರೋ ಹಾಗೆ ಇದು ಬಿಗ್ ಸ್ಟೆಪ್ ಕೂಡ ಆಗಲ್ಲ. ಸೊ ಇದನ್ನು ಗ್ಲೋಬಲ್ ಲೆವೆಲಲ್ಲಿ ಅಟ್ ಎ ಟೈಮ್ ಎಲ್ಲ ಕಡೆ ಒಂದೇ ಸಲ ರಿಲೀಸ್ ಮಾಡಬೇಕು ಅಂತ ಫಿಲಮ್ ಟೀಮ್ ಅವರು ಮತ್ತು ಯಶ್ ಅವರು ಡಿಸೈಡ್ ಮಾಡಿ ಈ ಡಿಸಿಷನ್ನ ತಗೊಂಡಿದ್ದಾರೆ. ಇನ್ನು ಎರಡನೇ ರೀಸನ್ ಏನು ಅಂತಂದರೆ, ಇದರ ಡಿಜಿಟಲ್ ಪ್ಲಾಟ್ಫಾರ್ಮ್ ಇನ್ನೂ ಲಾಕ್ ಆಗಿಲ್ಲ ಅನ್ನೋದು. ಅಂದರೆ ಟಾಕ್ಸಿಕ್ ಫಿಲಮ್ನ OTT ರೈಟ್ಸ್ ಇದೆಯಲ್ಲ, ಇದು ಸದ್ಯ ಕೇಳಿ ಬರ್ತಾ ಇರೋ ಹಾಗೆ 250 crores-ಇಂದ 300 crores ಮಾತ್ರನೇ ಅಂತ ಹೇಳಲಾಗ್ತಿದೆ. ಇದನ್ನ ಇನ್ನೂ ಡಬಲ್ ಮಾಡ್ಕೋಬೇಕು ಅಂತಂದರೆ ಹಾಲಿವುಡ್ ವರ್ಷನ್ ಕೂಡ ಬೇಕು. ಇಫ್ ಇನ್ ಕೇಸ್ ಹಾಲಿವುಡ್ ವರ್ಷನ್ ಇದ್ದರೆ ಇದನ್ನು ಅಟ್ಲೀಸ್ಟ್ 500 to 600 crores ಲೆವೆಲಲ್ಲಿ ತೊಗೊಂಡು ಹೋಗ್ಬೋದು ಅನ್ನೋ ಪ್ಲ್ಯಾನಿಂದ ಇವರು ಪೋಸ್ಟ್ಪೋನ್ ಮಾಡಿದ್ದಾರೆ ಅನ್ನೋ ನ್ಯೂಸ್ ಕೂಡ ಕೇಳಿ ಬರ್ತಿದೆ. ರೀಸನ್ ಏನು ಅಂತಂದರೆ, ಇದೇ ಫಿಲಮ್ ಹೌಸ್ ಅವರ ಜನನಾಯಕನ್ ಫಿಲಮ್ ಕೂಡ ಇವಾಗಲೇ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡಿ ಇದರ ಕ್ರೇಜ್ನೇ ಕಳ್ಕೊಂಡಿದೆ ಅಲ್ವಾ. ಸೊ ಅದನ್ನು ಕೂಡ ಇವರು ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅಂತ May 14ಗೆ ಆರ್ 27ಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಈ ಎರಡೂ ಫಿಲಮ್ ಬಿಗ್ ಕ್ಲಾಶ್ ಆಗುವಂಥ ಚಾನ್ಸಸ್ ಇದೆ. ಮತ್ತು ಈ ಎರಡೂ ಫಿಲಮ್ನ ಕಲೆಕ್ಷನ್ಗೂ ಕೂಡ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇದೆ. ಇದರಿಂದ ಟಾಕ್ಸಿಕ್ ಫಿಲಮ್ನ ಇವರು ಪೋಸ್ಟ್ಪೋನ್ ಮಾಡಿದ್ದಾರೆ ಅನ್ನೋ ನ್ಯೂಸ್ ಕೂಡ ಕೇಳಿ ಬರ್ತಿದೆ. ಮತ್ತು ಇದರ ನೆಕ್ಸ್ಟ್ ರಿಲೀಸ್ ಯಾವಾಗ ಅನ್ನೋದನ್ನು ಫಿಲಮ್ ಟೀಮ್ ಅವರು ಇನ್ನೂ ಶೇರ್ ಮಾಡಿಲ್ಲ. ಯಾಕೆ ಅಂತಂದರೆ, ನಾನು ಅವಾಗಲೇ ಹೇಳ್ದಾಗೆ ಇದರ ಹಾಲಿವುಡ್ ಪ್ರೊಸೀಜರ್ ತುಂಬ ಇದೆ. ಸೊ ಅದು ಒಂದು ಲೆವೆಲ್ಗೆ ಕಂಪ್ಲೀಟ್ ಆದಮೇಲೆ ಇದರ ನೆಕ್ಸ್ಟ್ ಡೇಟ್ನ ಅನೌನ್ಸ್ ಮಾಡ್ತಾರೆ. ಇನ್ನು ಫ್ಯಾನ್ಸ್ ಮಾತ್ರ ಈ ಪೋಸ್ಟ್ಪೋನಿಂದ ತುಂಬ ಡಿಸಪಾಯಿಂಟ್ ಆಗಿರೋದಂತೂ ನಿಜ. ಆ್ಯಂಡ್ ಇವರು ಶೇರ್ ಮಾಡ್ಕೊಳ್ಳೋಂಥ ಪೋಸ್ಟಲ್ಲೇ ಇವರ ಬೇಜಾರನ್ನ ಕಮೆಂಟ್ ಮುಖಾಂತರ ತೋರಿಸ್ಕೊತಾ ಇದ್ದಾರೆ. ಬಟ್ ಅದೇನೇ ಆಗಲಿ, ಯಶ್ ಅವರ ಈ ಪೋಸ್ಟ್ಪೋನಿಂದ ಡೆಫಿನೆಟ್ಲಿ ಒಂದು ಕಾರಣ ಇದ್ದೇ ಇರುತ್ತೆ. ಆ್ಯಂಡ್ ಅವರು ಮತ್ತೆ ಬರಬೇಕಾದ್ರೆ ನೆಕ್ಸ್ಟ್ ಲೆವೆಲಲ್ಲಿ ಬರ್ತಾರೆ ಅನ್ನೋದು ನನ್ನ ಅನಿಸಿಕೆ. ನಿಮಗೆ ಈ ಪೋಸ್ಟ್ಪೋನ್ ಬಗ್ಗೆ ಏನು ಅನ್ನಿಸ್ತಾ ಇದೆ? ಮತ್ತೆ ಟಾಕ್ಸಿಕ್ ಫಿಲಮ್ನ ಕ್ರೇಜ್ ಹೇಗಿರುತ್ತೆ, ಇವರ ಫ್ಯಾನ್ಸ್ ರಿಯಾಕ್ಷನ್ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.